ಗಣಪತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡೋದನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಮುಂಬೈ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ಇಲ್ಲೂ ಕೂಡ ಅಂದ್ರೆ ಬೆಳಗಾವಿ ಭಾಗದಲ್ಲೂ ಕೂಡ ಇಲ್ಲಿನ ಮೂಲ ನಿವಾಸಿಗಳು ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಹಬ್ಬವನ್ನ. ಸೊ ಯಾವ ರೀತಿ ಇದೆ ಈ ಬಾರಿಯ ಗಣಪನ ಹಬ್ಬ? ಖಂಡಿತ ಸ್ಮಿತಾ, ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಮಹಾರಾಷ್ಟ್ರ ಮಾದರಿಯಲ್ಲಿ ಕೂಡ ಇಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಸುಮಾರು ಬೆಳಗಾವಿ ಮಹಾನಗರದಲ್ಲಿ 380ಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಬೆಳಗಾವಿ ನಗರದ ಮಾಳಿಗಲ್ಲಿಯಲ್ಲಿ ಹುಣಸೆ ಬೀಜಿನಿಂದ ಇಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಸುಮಾರು 11 ವರ್ಷಗಳಿಂದ ಕೂಡ ಈ ಮಂಡಳಿಯವರು ಗಣೇಶ ಮೂರ್ತಿಯನ್ನು ಪರಿಸರ ಸ್ನೇಹಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬರ್ತಿದ್ದಾರೆ. ಸುಮಾರು 65 ವರ್ಷಗಳಿಂದ ಕೂಡ ಇಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ರು ಕೂಡ ಬೆಳಗಾವಿ ಜಿಲ್ಲಾಡಳಿತದ ಮೇರೆಗೆ ಅಂದರೆ ಜಿಲ್ಲಾ ಪರಿಸರ ಸ್ನೇಹಿ ಗಣಪತಿಗಳನ್ನು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಷ್ಟೇ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ರು ಕೂಡ ಸಾಕಷ್ಟು ಕಡೆ POP ಗಣಪತಿಗಳು ರಾರಾಜಿಸ್ತವೆ. ಅದರಲ್ಲೂ ಕೂಡ ಈ ಒಂದು ಗಣಪತಿ ಸಾಕಷ್ಟು ವಿಶೇಷ ಆಗಿರುವಂಥದ್ದು, ಪರಿಸರ ಸ್ನೇಹ ಆಗಿರುವಂಥದ್ದು. ವಿಸರ್ಜನೆ ಆದ ಬಳಿಕ ಕೂಡ ಈ ಗಣಪತಿ ಮೇಲೆ ಇರುವಂಥ ಹುಣಸೆ ಬೀಜಗಳು ಎಲ್ಲೋ ಒಂದು ಕಡೆ ರೈತರ ಜಮೀನಲ್ಲಿ ಅಥವಾ ಗದ್ದೆಗಳಲ್ಲಿ ಬೆಳೆದು ಅದು ಹಣ್ಣನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಮಂಡಳಿಯವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಉದ್ದೇಶ ಇಟ್ಕೊಂಡು? ಸಾರ್ವಜನಿಕ ಗಣೇಶೋತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವಿ ರೀ. ಮತ್ತು ನಮ್ಮ ಮಂಡಳಿಗೆ 65 ವರ್ಷ ಆಗಿದ್ರಿ. 11 ವರ್ಷ ಆದ ನಾ ಪರ್ಯಾವರಣ ಪೂರ್ವಕ ಗಣಪತಿ ಮಾಡತ್ತ ರೀ. ಎಲ್ಲ ಪರ್ಯಾವರಣ ಇದು ಕ್ಲೀನ್ ಆಗಬೇಕು. ಪ್ಲಾಸ್ಟರ್ ಆಫ್ ಪಾರಿಸ್ ಇದು ಗೌರ್ಮೆಂಟ್ ಬಂದ್ ಮಾಡತ್ತಾರೆ. ಅದನ್ನು ಇಕೋ ಫ್ರೆಂಡ್ಲಿ ಇದು ಹಂಸಿನ ಬೀಜದ ಗಣಪತಿ ಈ ವರ್ಷ ಮಾಡಿದ್ರಿ. ಈ ಹಂಸಿನ ಬೀಜದ ಮಾಡಾಕ ಗಣಪತಿ 35 ದಿವಸ ಆಗಿದೆ. 2,21,111 ಹಂಸಿನ ಬೀಜ ಯೂಸ್ ಆಗಿದ್ರಿ. ಅದು ಇದಿಷ್ಟು ಗಣೇಶ ಮಂಡಳಿಯ ಇಲ್ಲಿರುವಂಥ ಸದಸ್ಯರು ಹೇಳ್ತಿರುವಂಥದ್ದು. ಸುಮಾರು 2 ಲಕ್ಷಕ್ಕೂ ಅಧಿಕ ಹುಣಸೆ ಬೀಜಗಳನ್ನು ಮಾಡಿ ಈ ಮೂರ್ತಿಯನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಮತ್ತು ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನು ಇಟ್ಟು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕೂಡ ಒತ್ತಾಯ ಮಾಡ್ತಿರುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಮೈಲಾರಿ. ಇನ್ನು ಬೆಂಗಳೂರಿನಿಂದ ನನ್ನ ಕಲೀಗ ವೈದೇಹಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವೈದೇಹಿ, ಯಾವ ದೇವಸ್ಥಾನದಲ್ಲಿದ್ದೀರಿ? ಹೇಗಿದೆ ಅಲ್ಲಿ ಪೂಜೆ ಪುನಸ್ಕಾರ? ಭಕ್ತರು ಏನು ಹೇಳ್ತಿದ್ದಾರೆ? ಸ್ಮಿತಾ, ಇವಾಗ ನಾನು ಬೆಂಗಳೂರಿನಲ್ಲಿರುವಂಥ JP ನಗರದಲ್ಲಿರುವ ಒಂದು ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಈ ಗಣಪತಿ ದೇವಸ್ಥಾನ ತುಂಬ ಸ್ಪೆಷಾಲಿಟಿಗಳಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿಯ ದೇವರು ಅಂದರೆ ಗಣಪತಿ ದೇವರು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಪ್ರತಿ ಬಾರಿ ಗಣೇಶ ಹಬ್ಬ ಆಯಿತು ಅಂದರೆ ಗಣೇಶ ಚತುರ್ಥಿ ದಿನದಂದು ಈ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿರುತ್ತೆ. ನಾವು ದೇವಸ್ಥಾನದ ಆಚೆಯಿಂದ ಒಳಗಡೆ ಹೋಗುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೀಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೂವಿನ ಅಲಂಕಾರವನ್ನು ಈ ದೇವಸ್ಥಾನದಲ್ಲಿ ಮಾಡಲಾಗಿದೆ ಅಂತ. ಹೂಗಳಷ್ಟೇ ಅಲ್ಲ, ಇಲ್ಲಿ ರೈತರಿಗೆ ಉಪಯೋಗವಾಗುವಂತಹ ಒಂದು ಕಾನ್ಸೆಪ್ಟನ್ನು ಕೂಡ ಇಟ್ಕೊಂಡು ಅಲಂಕಾರವನ್ನ ಮಾಡಿರೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಅಂದರೆ ರೈತರು ಬೆಳೆದಿರುವಂತಹ ತೆಂಗಿನಕಾಯಿ ಆಗಿರಬಹುದು, ಕಬ್ಬು ಆಗಿರಬಹುದು, ಜೋಳ, ಹಾಗೆ ಬೆಳೆದ ಹಣ್ಣು, ಇವೆಲ್ಲವನ್ನ ಯೂಸ್ ಮಾಡಿಕೊಂಡು ಈ ಬಾರಿ ಗಣೇಶ ಚತುರ್ಥಿಗೆ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗಿದೆ. ರಾತ್ರಿ 9 ಗಂಟೆವರೆಗೂ ಇಲ್ಲಿ ಭಕ್ತರಿಗೆ ದೇವಸ್ಥಾನದಲ್ಲಿ ಗಣೇಶನನ್ನ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಯಾವ ರೀತಿಯಾಗಿ ಭಕ್ತರು ಇಲ್ಲಿ ಜಮಾಯಿಸಿದ್ದಾರೆ ಅನ್ನುವಂಥದ್ದು ಕೂಡ ನಾವೀಗ ನೋಡ್ತಾ ಇದ್ವಿ. ಬೆಳಗ್ಗೆಗೆ ಹೋಲಿಸಿದ್ರೆ ಇವಾಗ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗಿದೆ. ಇಲ್ಲಿವರೆಗೂ 1,000 ಭಕ್ತರು ದರ್ಶನವನ್ನ ಪಡೆದುಕೊಂಡಿದ್ದಾರೆ ಅಂತ ಇಲ್ಲಿಯ ಆಡಳಿತ ಮಂಡಳಿ ಈಗಾಗಲೇ ಮಾಹಿತಿಯನ್ನ ನೀಡಿದೆ. ಅಷ್ಟೇ ಅಲ್ಲದೆ ಫಲ ಮತ್ತೆ ಪಂಚಾಮೃತಾಭಿಷೇಕ ಆಗಿದೆ, ಮಹಾಮಂಗಳಾರತಿ ಕೂಡ ಗಣಪತಿಗೆ ಆಗಿದೆ. ಗಣೇಶನನ್ನ ದರ್ಶನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಜನರು ದರ್ಶನ ಪಡಿತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಗಣೇಶ ಚತುರ್ಥಿ ಇಲ್ಲಿಯ ಸಂಭ್ರಮವನ್ನ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು. ಇದು ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತ ಈ ದೇವಸ್ಥಾನದ ಒಂದು ಚಿತ್ರಣ. ಸ್ಮಿತಾ, ಧನ್ಯವಾದ ವೈದೇಹಿ. ಹಾಗೆ ದೀಪ್ತಿ ಕೂಡ ಬೆಂಗಳೂರಿನ ಕೋರಮಂಗಲ ದೇವಸ್ಥಾನದಿಂದ ಮಾಹಿತಿ ನೀಡ್ತಿದ್ರು. ಬೆಳಗಾವಿಯಲ್ಲಿನ ಸಂಭ್ರಮದ ಬಗ್ಗೆ ಮೈಲಾರಿ ಮಾಹಿತಿ ನೀಡಿದ್ರು. ಧನ್ಯವಾದ ಮೂವರಿಗೂ ಕೂಡ. ಮತ್ತೊಂದು ಕಡೆ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿ ಆಗ್ತಾ ಇದೆ ಶೂ. 4 ಆರೋಪಿಗಳ ಶೂನಲ್ಲಿ ಮಣ್ಣು ಪತ್ತೆಯಾಗಿದೆ. FSL ವರದಿಯಲ್ಲಿ 4 ಆರೋಪಿಗಳ ಶೂನಲ್ಲಿ ಸಿಕ್ಕಿದ್ದು ಒಂದೇ ಮಣ್ಣು, ಒಂದೇ ಜಾಗದ ಮಣ್ಣು. ಪಟ್ಟಣಗೆರೆ ಶೆಡ್ನ ಮಣ್ಣು ಅನ್ನೋದು FSL ವರದಿಯಲ್ಲಿ ಬಯಲಾಗಿದೆ. ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಚಿಕ್ಕ ಅಂಶಗಳು ಅಂತ ಅನಿಸಿದ್ರು ಕೂಡ
ತನಿಖೆಯ ಭಾಗವಾಗಿ ಸಂಗ್ರಹಿಸಿರ್ತಕ್ಕಂಥ ಒಂದೊಂದು ಡೀಟೇಲ್ಸ್ ಕೂಡ, ಈ ಒಂದೊಂದು ಸಾಕ್ಷ್ಯಗಳು ಕೂಡ ನಾಳೆ ದಿನ ಕೋರ್ಟ್ನಲ್ಲಿ ಈ ಎಲ್ಲ ಆರೋಪಿಗಳು ಘಟನೆ ನಡೆದ ಜಾಗದಲ್ಲಿ ಇದ್ರು, ಇವರೆಲ್ಲರ ಪಾತ್ರ ಕೊಲೆಯಲ್ಲಿ ಇದೆ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಬಹಳ ಮುಖ್ಯವಾಗುತ್ತೆ. ಈ ಘಟನೆಯಲ್ಲಿ ಭಾಗಿಯಾಗಿದ್ದ 4 ಕೂಡ ಒಂದೇ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಶೂ ಕೂಡ ಪ್ರಬಲವಾದ ಸಾಕ್ಷಿಯಾಗಿ ಪರಿಣಮಿಸ್ತಾ ಇದೆ. 4 ಆರೋಪಿಗಳ ಶೂನಲ್ಲಿ ಪಟ್ಟಣಗೆರೆ ಶೆಡ್ನ ಬಳಿಯ ಮಣ್ಣು ಪತ್ತೆಯಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಕೂಡ ಇದೆ. ಬರೋಬ್ಬರಿ 200ಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಅದರಲ್ಲೂ ಪ್ರಮುಖವಾಗಿ ಎಫ್ಎಸ್ಎಲ್ ಟೀಮ್ ನೀಡಿರ್ತಕ್ಕಂಥ ಒಂದೊಂದು ವರದಿ ಕೂಡ ನಾಳೆ ಕೋರ್ಟ್ನಲ್ಲಿ ಪ್ರಕರಣ ಬಂದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪೊಲೀಸರಿಗೆ ಅಥವಾ ತನಿಖಾಧಿಕಾರಿಗಳಿಗೆ ಪೂರಕವಾಗಿ ನಿಲ್ಲುತ್ತೆ ಅನ್ನೋ ಭರವಸೆ ಸದ್ಯಕ್ಕೆ ತನಿಖಾಧಿಕಾರಿಗಳಿಗಿದೆ. ಅದರಲ್ಲೂ ಎಫ್ಎಸ್ಎಲ್ನ ಈ ರಿಪೋರ್ಟ್ ದರ್ಶನ್ ಒಳಗೊಂಡಂತೆ 4 ಆರೋಪಿಗಳ ಶೂನಲ್ಲಿ ಪಟ್ಟಣಗೆರೆ ಶೆಡ್ ಬಳಿಯದ್ದೇ ಮಣ್ಣಿತ್ತು ಅನ್ನೋದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಖಾತ್ರಿಯಾಗಿರೋದು. ಇವರೆಲ್ಲರೂ ಕೂಡ ಘಟನೆ ನಡೆದ ದಿನ ಅದೇ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಪ್ರಬಲವಾದ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಸದ್ಯಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರೋ ದರ್ಶನ್ಗೆ ರಾಜಕಾರಣಿಗಳ ಬೆಂಬಲ ಸಿಗ್ತಾ ಇದೆಯಾ? ಇದು ಡೇ 1ನಿಂದಲೂ ಕೂಡ ಕಾಡ್ತಾ ಇರುವ ಪ್ರಶ್ನೆ. ಅದರಲ್ಲೂ ಪ್ರಬಲ ರಾಜಕಾರಣಿಗಳ ಸಪೋರ್ಟೇ ದರ್ಶನ್ಗಿದೆ ಅನ್ನೋ ಅನುಮಾನ ಕೂಡ ಇದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಈಗ ಕೈ ಕೊಡ್ತಾ ಇದ್ದಾರಾ ಪ್ರಭಾವಿಗಳು? ಸಹಾಯಕ್ಕೆ ಮುಂದೆ ಬರಲಿಕ್ಕೆ ಹಿಂಜರಿಕೆಯನ್ನ ವ್ಯಕ್ತಪಡಿಸ್ತಿದ್ದಾರಾ ಅನ್ನೋ ಅನುಮಾನ. ಜಮೀರ್ ಅಹಮದ್ ಖಾನ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ದರ್ಶನ್ ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಲ್ಲಿಗೆ ಕೇವಲ ಮಾಧ್ಯಮದ ಮುಂದೆ ಮಾತ್ರವಲ್ಲ, ತೆರೆ ಹಿಂದೆ ಕೂಡ ದರ್ಶನ್ರನ್ನ ಬಚಾವ್ ಮಾಡೋ ಪ್ರಯತ್ನವನ್ನ ಕೈ ಬಿಟ್ರ ಜಮೀರ್ ಅಹಮದ್ ಖಾನ್. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ಜೈಲಿನಲ್ಲಿರೋ ದರ್ಶನನ್ನ ನೋಡೋದೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಒಂದು ಅನುಮಾನಗಳಿತ್ತು, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ಇನ್ನೂ ಅನಾಯಾಸವಾಗಬಹುದು, ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಅಲ್ಲಿ ಸಿಗಬಹುದು, ಹಾಗೆ ಕೆಲ ಪ್ರಭಾವಿ ರಾಜಕಾರಣಿಗಳ ಸಪೋರ್ಟ್ ಕೂಡ ದರ್ಶನ್ಗೆ ಲಭ್ಯವಾಗಬಹುದು ಅನ್ನೋ ಅನುಮಾನಗಳಿತ್ತು. ಆದರೆ ಈಗ ಜಮೀರ್ ಅಹಮದ್ ಖಾನ್ ಅಂತರ ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ಮಾಧ್ಯಮದಲ್ಲಿ ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು, ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು, ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ ಹೋಗಿರೋದು. ನನ್ನ ಹೆಸರನ್ನ ಮಾಧ್ಯಮದಲ್ಲಿ ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು, ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು, ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ ಹೋಗಿರೋದು. ನನ್ನ ಹೆಸರನ್ನ ಮಾಧ್ಯಮದಲ್ಲಿ